ಅಸ್ಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಆತ್ಮೀಯರೇ, ಕಳೆದ 4-5 ದಿನಗಳ ಮುಂಚೆಯೂ ಕೂಡ ಮುಸ್ಲಿಂ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಂತಹ ವರದಿಯನ್ನು ಓದಿದೆ. ಬಹಳಷ್ಟು ದುಃಖ ಅನಿಸ್ತಾ ಇದೆ. ದಿನದಿಂದ ದಿನಕ್ಕೆ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೂಡ. ಕಳೆದ ವಾರ ನಾನು ಅರಳ ಗ್ರಾಮದ ಕಲ್ಲಗುಡ್ಡೆಯಲ್ಲಿ ಮರಣ ಹೊಂದಿದಂತಹ ಒಬ್ಬ ವ್ಯಕ್ತಿಯ ಮನೆಗೆ ಹೋಗಿದ್ದೆ. ಆ ವ್ಯಕ್ತಿ ಸಂಘಟನೆಯಲ್ಲೆಲ್ಲ ತೊಡಗಿಸಿಕೊಂಡಿದ್ದಂತಹ ವ್ಯಕ್ತಿಯಾಗಿದ್ದರು. 2 ವರ್ಷಗಳ ಮುಂಚೆ ಏನೋ ನನಗೆ ಕರೆ ಮಾಡಿ ನನಗೆ 70 ಲಕ್ಷದಷ್ಟು ಸಾಲ ಇದೆ ಉಸ್ತಾದ್ ಅಂತೇಳಿ ಕೇಳಿಕೊಂಡ್ರು. ದುಹಾ ಮಾಡ್ಲಿಕ್ಕೆ ಹೇಳಿದ್ರು. ಕೊನೆಗೆ ಒಂದು ಮಾತು ಹೇಳಿದ. ಒಂದು 30-34 ವರ್ಷ ವಯಸ್ಸಿನ ಯುವಕ, ಒಬ್ಬ ಸಾಮಾನ್ಯ ವ್ಯಕ್ತಿ. ಕೊನೆಗೆ ಒಂದು ಮಾತು ಹೇಳಿದ್ದ, ನನ್ನನ್ನು ಅಲ್ಲಾಹನು ಕೈ ಬಿಡಲ್ಲ ಅಂತೇಳಿ. ಆಗ್ಲಿ ಅಂತೇಳಿ ನಾನು ಕೂಡ ಅವನಿಗೆ ಸಮಾಧಾನ ಹೇಳಿದೆ. ಹಾಗೆ ಅವನು ತನ್ನ ಸಾಲವನ್ನು ತೀರಿಸಲಿಕ್ಕೆ ಒಂದು ದೃಢ ನಿಶ್ಚಯವನ್ನು ತೆಗೆದುಕೊಂಡ. ಬೆಂಗಳೂರಿಗೆ ಹೋದ. ಒಂದು ಯೂಬರ್ ಗಾಡಿಯಲ್ಲಿ ದುಡಿಯಲಿಕ್ಕೆ ಆರಂಭಿಸಿದ. ಎಷ್ಟು ಕಠಿಣ ಪರಿಶ್ರಮ ಪಟ್ಟ ಅಂತ ಹೇಳಿದ್ರೆ, ಅವನಿಗೆ ವಾರದಲ್ಲಿ 14-15 ಸಾವಿರ ಹೊಂದಿಸಲೇಬೇಕು ಅವನಿಗೆ ಕಟ್ಟಲಿಕ್ಕಿದೆ. ಹಾಗೆ ರಾತ್ರಿ ಹಗಲಿನ 14-15 ಸಾವಿರ ದುಡಿಬೇಕಾದ್ರೆ ದಿನದಲ್ಲಿ ಒಂದು 400-500 ಕಿಲೋಮೀಟರ್ ಅವನು ಗಾಡಿ ಓಡಿಸಲೇಬೇಕು. ಹಾಗೆ ರೂಮು ಕೂಡ ತೆಗೆದುಕೊಳ್ಳಲ್ಲ, ಗಾಡಿಯಲ್ಲಿ ಮಲಗ್ತಾನೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಕ್ಕಿದ್ದನ್ನು ತಿಂದು ದುಡಿತಲೇ ಇರ್ತಾನೆ. ಅದರ ಎಡೆಯಲ್ಲಿ ಸಾಲದ ಭಾರ ತಾಳಲಾರದೆ ಒಬ್ಬ ವೈದ್ಯರನ್ನು ಹೋಗಿ ಕಂಡು ತನ್ನ ಕಿಡ್ನಿಗೆ ಬೆಲೆ ಕಟ್ತಾನೆ. ಒಂದು ಕಿಡ್ನಿಗೆ ಎಷ್ಟು ಬೆಲೆ ಅಂತೇಳಿ ಕೇಳ್ತಾನೆ. ನಂತರ ಒಂದು ಕಿಡ್ನಿಯಲ್ಲಿ ಎಷ್ಟು ದಿನ ಬದುಕಬಹುದು ಅಂತೇಳಿ ಕೂಡ ಕೇಳ್ತಾನೆ. ಪಾಪ ವೈದ್ಯರೇನು ಒಳ್ಳೆಯವರವರು ಹೇಳಿದ್ರು, ಇಲ್ಲ ಅದು ಹಾಗೆ ಮಾಡಬೇಡ, ಅದು ಆತ್ಮಹತ್ಯೆಗೆ ಸಮಾನ ಅಂತೇಳಿ ಅವನನ್ನು ತಿರುಗಿಸಿ ಕಳುಹಿಸ್ತಾರೆ. ಮೊನ್ನೆ ತಾನೇ ಊರಿಗೆ ಬರ್ತಾನೆ. ಬಂದು ತನ್ನ ತಾಯಿಯನ್ನು ನೋಡಿ, ತಾಯಿಯ ಹಣೆಗೆಲ್ಲ ಮುತ್ತಿಟ್ಟು ತನ್ನ ಮನೆಗೆ ಹೋಗ್ತಾನೆ. ಸಣ್ಣ ಜೋಪಡಿ ಮನೆ, ಸಣ್ಣ ಮಗು ಇದೆ, ಮಡದಿ ಇದೆ. ರಾತ್ರಿಯಲ್ಲಿ ಮಲ್ಕೊಳ್ತಾನೆ. ರಾತ್ರಿ 1 ಗಂಟೆ ಏನೋ ಆಗುವಾಗ ಮಡದಿ ಇವನನ್ನು ಎಬ್ಬಿಸ್ಲಿಕ್ಕೆ ನೋಡ್ತಾಳೆ. ಇವನು ಧ್ವನಿಗೂಡಿಸ್ತಾ ಇಲ್ಲ, ಎಚ್ಚರ ಬರ್ತಾ ಇಲ್ಲ. ನೋಡುವಾಗ ಅವನು ಮರಣ ಹೊಂದಿದ್ದಾನೆ. ಬೆಳಗ್ಗೆನು ನಾನು ತಮಿಳುನಾಡು ಆಚೆ ಕಡೆ ಯಾತ್ರೆಯಲ್ಲಿದ್ದೆ. ಒಂದು 3:30 ಗಂಟೆಗೆ ನನಗೂ ಕೂಡ ಕರೆ ಬಂತು, ಹೀಗೆ ಮರಣ ಹೊಂದಿದ್ದಾನೆ ಅಂತೇಳಿ. ಹಾಗೆ ಅವನು ಅವತ್ತು ರಾತ್ರಿ ನೀವು ಆಲೋಚಿಸಬೇಕು, ಸಣ್ಣ ಸಣ್ಣ ಕಾರಣಗಳಿಗೆ ಬೇಕಾಗಿ ನಾವು ಕೆಲವರು ಜೀವ ತೆಗೆದುಕೊಳ್ಳುವಾಗ ಇನ್ನೊಂದು ಆಲೋಚಿಸಬೇಕಾದಂತಹ ಒಂದು ದೊಡ್ಡ ಉದಾಹರಣೆ ಇದು. ಆ ವ್ಯಕ್ತಿ ಅವತ್ತು ಮನೆಯಲ್ಲಿ ಮಲಗುವಾಗ ಅವನಿಗೆ 50 ಲಕ್ಷದಷ್ಟು ಸಾಲ. ನಂತರದ ದಿನ ಶುಕ್ರವಾರದಂದು ಅವನನ್ನು ದಫನ್ ಮಾಡ್ತಾರೆ. ಅವನ ಶಾಶ್ವತವಾದ ಮನೆಯಾದಂತಹ ಕಬರ್ನಲ್ಲಿ ಅವತ್ತು ರಾತ್ರಿ ಅವನಿಗೆ ಮರುದಿನ. ಆದ್ರೆ ಅವನಿಗೆ ಕಬರ್ನಲ್ಲಿ ದಫನ್ ಮಾಡಲ್ಪಡುವಾಗ ಅವನಿಗೆ 1 ರೂಪಾಯಿ ಕೂಡ ಸಾಲ ಇಲ್ಲ. ಸಾಧಾರಣವಾಗಿ 1 ರೂಪಾಯಿ ಕೂಡ ಸಾಲ ಇಲ್ಲ. ಎಲ್ಲಾ ಸಾಲವನ್ನು ಕೂಡ ಅವನು ಬರೆದಿಟ್ಟಿರ್ತಾನೆ. 10 ಲಕ್ಷ ಇವನು ಕೊಡಬೇಕಾದಂತಹ ಒಬ್ಬ ವ್ಯಕ್ತಿ ಮೈಯತ್ತು ನೋಡಿಕೊಂಡು ಹೇಳ್ತಾರೆ, ಅವನು ನನಗೆ ಕೊಡಬೇಕಾದಂತಹ ಹಣವನ್ನು ನಾನು ಮಾಫ್ ಮಾಡಿದ್ದೇನೆ ಅಂತೇಳಿ. ಮಾತ್ರ ಅಲ್ಲ, ಮರಣಾನಂತರದ 3ನೇ ದಿನದ ದುವಾದ ಖರ್ಚನ್ನು ನಾನು ನೋಡ್ತೇನೆ ಅಂತ ಹೇಳಿತ್ತು. 3-4 ಲಕ್ಷ ಏನು ಸಾಲ ಇದ್ದಂತಹ ವ್ಯಕ್ತಿ ಬಂದುಕೊಂಡು ನಾನು ಮಾಫ್ ಮಾಡಿದ್ದೇನೆ ಅಂತ ಹೇಳಿ ಮಾತ್ರ ಅಲ್ಲ, ಅವನು ಮಸೀದಿಗೆ ಕೊಡಬೇಕಾದಂತಹ 3.5 ಲಕ್ಷ ರೂಪಾಯಿಯನ್ನು ಮಸೀದಿಗೆ ಕ್ಯಾಶ್ ಆಗಿ ಕೊಟ್ಟುಕೊಂಡು ಅವನು ಹೋಗ್ತಾನೆ. ಹೀಗೆ ಒಬ್ಬೊಬ್ರು, ದೊಡ್ಡ ಇರುವವರೇನಲ್ಲ, ಕಷ್ಟದಲ್ಲಿ ಇರುವವರೇ ಬರ್ತಾರೆ. ಬಂದು ಒಬ್ಬೊಬ್ರು ಕೂಡ ಅಲ್ಲಿ ಅವನಿಗೆ ಮಾಫ್ ಮಾಡಿ ಆ ಮನೆಯಿಂದ ಮರಳ್ತಾರೆ. ಇಲ್ಲೊಂದು ಆಲೋಚಿಸಬೇಕಾದದ್ದು, ಇನ್ನಲ್ಲಾಹ ಲಾ ಯುದಿಯು ಅಜ್ರಲ್ ಮುಹ್ಸಿನೀನ್. ಇಖ್ಲಾಸ್ನೊಂದಿಗೆ ಅವರ ಶ್ರಮವನ್ನು ಅಲ್ಲಾಹನು ಯಾವತ್ತಿಗೂ ಕೂಡ ನಿಷ್ಫಲಗೊಳಿಸುವುದಿಲ್ಲ ಅಂತೇಳಿ. ವಮನ್ ಯತವಕ್ಕಲ್ ಅಲಲ್ಲಾಹಿ ಫಹುವ ಹಸ್ಬು, ತಲಾಖ್ ಸೂರತ್ನ 3ನೇ ಸೂಕ್ತ ಏನು. ಅಲ್ಲಾಹನ ಮೇಲೆ ನೀವು ಭರವಸೆ ಇಟ್ಟರೆ ಅವನು ನಿಮಗೆ ಸಾಕು ಅಂತೇಳಿ. ಬಾಲಿಗು ಅಮ್ರಿ, ಅವನ ಕೆಲಸವನ್ನು ಅವನು ಪೂರ್ತೀಕರಿಸ್ತಾನೆ ಅಂತೇಳಿ. ಅದರಿಂದ ಅಲ್ಲಾಹನ ಮೇಲೆ ಭರವಸೆ ಇಟ್ಟುಕೊಂಡು ಬದುಕಬೇಕಾದವರು ನಾವು. ಅಲ್ಲಾಹನು ಇವತ್ತಲ್ಲ ನಾಳೆ ನಮ್ಮ ಬದುಕಿನಲ್ಲಿ ಬೆಳಕು ಬಂದೇ ಬರ್ತದೆ. ತಕ್ಷಣ ಉಂಟಾಗುವಂತಹ ಭಾವೋದ್ವೇಗಕ್ಕೋ ಅಥವಾ ಸಮಸ್ಯೆ ಒತ್ತಡಕ್ಕೋ ಸಿಲುಕಿಕೊಂಡು ತಮ್ಮ ಜೀವವನ್ನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಇಸ್ಲಾಮಿನಲ್ಲಿ ದೊಡ್ಡ ಪಾಪವಾಗಿದೆ. ದುನಿಯಾ ಹೇಗೂ ಇಲ್ಲ, ಆಖಿರವೂ ಇಲ್ಲ ಎನ್ನುವಂತಹ ಪರಿಸ್ಥಿತಿಗೆ ನಮ್ದೇನೋ ಸಣ್ಣ ಬದುಕು, ಇವತ್ತೋ ನಾಳೆಯೋ ನಮ್ದು ಯಾರಿಗೂ ಕೂಡ ನಿಶ್ಚಯ ಇಲ್ಲ. ಇಂತಹ ಬದುಕನ್ನು ಕೊನೆಗೊಳಿಸಿಕೊಂಡು ಶಾಶ್ವತವಾದಂತಹ ಪಾರತ್ರಿಕ ಬದುಕು ಕೂಡ ಇಲ್ಲದ ರೀತಿಯಲ್ಲಿ, ಅಲ್ಲಾಹನಲ್ಲಿ ಭರವಸೆ ಇಲ್ಲದ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಯಾವತ್ತಿಗೂ ಕೂಡ ಆ ರೀತಿಯಲ್ಲಿ ಮಾಡಬಾರದು. ಆ ರೀತಿ ಅಲ್ಲಾಹನೊಂದಿಗೆ ಕ್ಷಮಾಶೀಲರಾಗಿ ಸಹನೆ ವಹಿಸಿಕೊಂಡು ಅಲ್ಲಾಹನೊಂದಿಗೆ ಭರವಸೆ ಇಟ್ಟುಕೊಂಡು ಬದುಕಬೇಕಾದವರು. ಅಲ್ಲಾಹ ನಮ್ಮ ಆಕಿಬತ್ತು ಒಳ್ಳೆಯದಾಗಿಸಿಕೊಡ್ಲಿ, ನಮ್ಮ ಕಷ್ಟಗಳನ್ನೆಲ್ಲವನ್ನು ಕೂಡ ಅಲ್ಲಾಹನು ನೀಗಿಸಿಕೊಡ್ಲಿ ಅಂತೇಳಿ ಪ್ರಾರ್ಥಿಸ್ತಾ, ಇದೇನೋ ಈ ಸಂದರ್ಭದಲ್ಲಿ ಒಂದಿಷ್ಟು ಮಂದಿಯೊಂದಿಗೆ ಹಂಚಿಕೊಳ್ಬೇಕು ಅಂತೇಳಿ ನನಗೆ ಅನಿಸ್ತು.
ಏನು ಅಲ್ಲಾಹನ ಮೇಲೆ ಇಟ್ಟಂತಹ ಆ ವ್ಯಕ್ತಿ ಇಟ್ಟಂತಹ ಭರವಸೆಗೆ ಅಲ್ಲಾಹನು ಕೊಟ್ಟಂತಹ ಪ್ರತಿಫಲವನ್ನು ಒಂದಿಷ್ಟು ಮಂದಿಯೊಂದಿಗೆ ಹಂಚಬೇಕು ಅಂತೇಳಿ ಅಡಿಸ್ತು, ಅದನ್ನು ಹಂಚಿಕೊಂಡೆ ಅಷ್ಟೇ. ಅಸ್ಸಲಾಮು ಅಲೈಕುಂ.